ನಿಮ್ಮ ಮುಂದೆ ನಾವು ಅಂಕಿಅಂಶಗಳ ಸಮೇತ ನಮ್ಮ ಮಿನಿಸ್ಟ್ರು ಕೂಡ ಹೇಳಿದ್ರು, ಸುಧಾಕರ್, ನಾನು ಕೂಡ ಕೊಟ್ಟಿದ್ದೇನೆ. ಯಾವುದೇ ವಿಧವಾದಂಥ ತೊಂದರೆ ಆಗಿಲ್ಲ. ನಾವು ನಮ್ಮ ಆರ್ಥಿಕ ಪರಿಸ್ಥಿತಿನೂ ಉತ್ತೇಜನ ಪಡ್ಕೊಂಡಿದ್ದೇವೆ. 2,000 ಚಿಲ್ಲರೆ ಇದ್ದಂಥ ನಮ್ಮ ವಾರ್ಷಿಕ ಆದಾಯವನ್ನು, ರಾಷ್ಟ್ರದ ಬಡ್ಜೆಟನ್ನು 4,09,000 ಕೋಟಿಗೆ ಏರಿಸುವ ಮೂಲಕ 50,000 ಕೋಟಿ ಇದಕ್ಕೆ ನಿಯೋಗ ಮಾಡ್ತಾ ಇರ್ತಕ್ಕಂಥದ್ದು ನಾವು ಬಡ್ಜೆಟಲ್ಲೇ ವಿಂಗಡಣೆ ಮಾಡಿರೋದ್ರಿಂದ ನಮ್ಮ ಅಭಿವೃದ್ಧಿಗೆ ಕೊಂಡೋಗ್ತಾ ಇಲ್ಲ. ಈಗ ಮಾನ್ಯ ಸುಧಾಕರ್ ಅವರೇ ಹೇಳಿದಂತೆ ಇದೇ ಜಿಲ್ಲೆಗೆ ಈಗ ಸುಮಾರು ನನ್ನ ಪ್ರಕಾರ 400 ಕೋಟಿಗೆ ಸಾವಿರಾರು ಕೋಟಿ ಆಗಿದೆ. ಇವತ್ತಿನ ಕೆಲವು ಹೇಳಿದ್ದಾರೆ. ಅದೇ ರೀತಿ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮ ಇರ್ಬೋದು, ಮೈಸೂರಿನ ನಾನೇ ಹೋಗಿದ್ದೇನೆ. ಮೈಸೂರಿನಲ್ಲಿ 2,700 ಕೋಟಿ ರೂಪಾಯಿಗಳ ಕಾರ್ಯಕ್ರಮ ಆಯಿತು. ಬಿಜಾಪುರದಲ್ಲಾಯಿತು, ಎಲ್ಲ ಕಡೆ ಆಗ್ತಾಯಿದೆ. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, BJPಯವರು ಯಾವತ್ತೂ ಕೂಡ ಜನರ ಬದುಕಿನ ಕಡೆ ಯೋಚನೆ ಮಾಡೋದಿಲ್ಲ, ಅಭಿವೃದ್ಧಿ ಕಡೆ ಯೋಚನೆ ಮಾಡೋದಿಲ್ಲ. ಅವ್ರು ಯಾವ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಈಗ ನಾನು ದೇವರಾಜ ಅರಸವ್ರ ಕಾಲದಿಂದ ಬಂದಂಥ ಕಾರ್ಯಕ್ರಮಗಳನ್ನು ಒಂದೊಂದೇ ಹೇಳಿದೆ. ಅದರ 10 ಇವೆ. ಒಂದೊಂದೇ ಹೇಳ್ಕೊಂಡು ಬಂದರು. ರೋಟಿ ಕಪ್ಪಡ ಮಕಾನಿಂದ ಹಿಡಿದು ಯಾವುದಾದ್ರೂ ತಗೊಳ್ಳಿ. ನಮ್ಮಲ್ಲಿ ಈ 66ರಲ್ಲಿ ನಮ್ಮ ಇದೇನೇ ರೈತರ ಅಭಿವೃದ್ಧಿ ಕಾರ್ಯದಲ್ಲಿ ನಾವು ಇವತ್ತು ಆಹಾರ ಇದರಲ್ಲಿ ಸ್ವಯಂ ಭದ್ರತೆಗೆ ಬಂದಿದ್ದೇವೆ. ಅದರ ಅವತ್ತಿತ್ತ ಇವೆಲ್ಲವನ್ನು ನೋಡಿದಾಗ ಅವರು ಬರೀ ಬಾಯಲ್ಲಿ ಭಾಷಣ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ ಹೊರತು ಕಾರ್ಯರೂಪದಲ್ಲಿ BJPಯವರಲ್ಲಿ ದಳದವರು ಇದು ಒಂಥರ ಇಸ್ಪೀಟ್ ಆಟದಲ್ಲಿ ಜೋಕರ್ ಇದ್ದಂಗೆ ಎಲ್ಲ ಒಂದು ಕಡೆ ಸೇರ್ಕೋತಾರೆ. ಅವ್ರದ್ದಂತೂ ಲೆಕ್ಕಕ್ಕೂ ಇಲ್ಲ, ಆಟಕ್ಕೂ ಇಲ್ಲ, ಲೆಕ್ಕಕ್ಕೂ ಇಲ್ಲ. ಬಟ್ ಬರೀ ಅವರ ಸ್ವಂತಕ್ಕೆ, ಅವರ ಲಾಭಕ್ಕೆ ಯಾರೋ ಒಂದು ಕಡೆ ಸೇರ್ಕೊಂಡು ರಾಜಕೀಯ ಮಾಡ್ತಾರೆ. ಅವರಿಂದ ರಾಜ್ಯವನ್ನು ಉದ್ಧಾರ ಆಗೋಲ್ಲ. BJPಯವರು ಬರೀ ಜಾತಿ ಮಧ್ಯೆ ಕಂಟಕ ಮಾಡೋದು ಈ ರೀತಿ ಮಾಡ್ತಾಯಿದ್ದಾರೆ ಹೊರತು ಅಭಿವೃದ್ಧಿ, ಸಾಮಾಜಿಕ ಚಿಂತನೆ, ಸಮಸಮಾಜದ ಚಿಂತನೆ ಯಾವುದಿದೆ, ಕೇಂದ್ರ ಸರ್ಕಾರದಿಂದ ತಗೊಂಡು ರಾಜ್ಯ ಸರ್ಕಾರದಿಂದ ತಗೊಂಡು ಕೂಡ ಅನೇಕ ಯೋಜನೆಗಳನ್ನು ನಾವು ಕೊಟ್ಟಿದ್ದೇವೆ. ನಾವು ಈ ಅಮೇರಿಕಾದಂಥ ರಾಜ್ಯ ಆರ್ಥಿಕತೆಯಲ್ಲಿ ಬಿದ್ದಂಥ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರು ಈ ರಾಷ್ಟ್ರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ತಂದಿದ್ದು. ಅವೆಲ್ಲವೂ ಕೂಡ ಹೇಳೋಕ್ಕೆ ಬೇಕಾದಷ್ಟಿವೆ. ಅದರ ಒಂದು BJPಯವರು ಈ ಮಾತು ಆಡಿದಾಗ ನಾವು ಅದನ್ನು ತೊಗೊಂಡ್ವಿ. ಆದರೆ BJPಯವರು ಇವತ್ತು ಎಲ್ಲ ರಾಜ್ಯಗಳಲ್ಲೂ ಈ ಗ್ಯಾರಂಟಿ ಯೋಜನೆ ಮಾಡ್ತಾಯಿದ್ದಾರಲ್ಲ, ಅದಕ್ಕೇನು ಹೇಳ್ತಾರೆ ಅವರು? ಅವರೇ ಬಾಯಿ ಮುಚ್ಕೊಂಡಿದ್ದಾರೆ. ಈಗ ಸುಮ್ಮನೆ ಹೇಳಬೇಕು, ಹೇಳ್ತಾರೆ ಅಷ್ಟೇ. ಮೋದಿಯವರು ಬರೀ ಭಾಷಣಕ್ಕೆ ಹೊರತು ಬದುಕಕ್ಕಲ್ಲ.